ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. BBMP ಲಿಮಿಟಲ್ಲಿ ಸಕಲ ಸೌಲಭ್ಯಗಳು ಇರುವ ಜಾಗದಲ್ಲಿ ಈ ಸ್ವತ್ತು ನೊಂದಿರುವ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಕ್ವಾಲಿಟಿ ಸೂಪರ್ ಆಗಿದೆ, ಪ್ಲಾನಿಂಗು ಮಸ್ತಾಗಿದೆ, ಒಳ್ಳೆ ಲೊಕೇಶನಲ್ಲಿದೆ ಕಣ್ರಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಜಾಗದಲ್ಲಿ ಈ ಮನೆ ಇದೆ. ಭಾಳ ಜನ ಕೇಳ್ತಿರ್ತೀರ, ಸೊ ಕಾವೇರಿ ನೀರು, CMC ನೀರು ಮತ್ತು ವಾಸ ಮಾಡೋ ಜಾಗದಲ್ಲಿ ಎಲ್ಲನೂ ಇರಬೇಕು. ಏನೇನು? ಸೂಪರ್ ಮಾರ್ಕೆಟ್ ಇರಬೇಕು, ಆಸ್ಪತ್ರೆ ಇರಬೇಕು, ಕಾಲೇಜ್ ಇರಬೇಕು, ಸ್ಕೂಲ್ ಇರಬೇಕು. ಇವೆಲ್ಲ ಇರೋಂಥ ಜಾಗದಲ್ಲಿ ತೋರಿಸಿ ಗೌಡ್ರಿ ಅಂತಿರ್ತೀರಲ್ಲ, ನಿಮಗೋಸ್ಕರನೇ ಈ ಪ್ರಾಪರ್ಟಿ ನೋಡಿ ಇದೆ. ಡೈಮೆನ್ಷನ್ 24x40. ಇನ್ ಸ್ಕ್ವೇರ್ ಫೀಟ್ 960 ಸ್ಕ್ವೇರ್ ಫೀಟ್, 960 ಅಡಿ. ಸೈಡ್ ಫೇಸಿಂಗ್ ಸೌತ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್, ಸೂರ್ಯನ ಬಾಗಿಲು. ಟೋಟಲ್ ಫ್ಲೋರ್ G+2. ಇದು ಕಾರ್ ಪಾರ್ಕಿಂಗು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ 2 ಬೈಕನ್ನು ಪಾರ್ಕ್ ಮಾಡ್ಬೋದು. ಇಲ್ಲ ನಾವು ಒಂದೇ ಕಾರನ್ನು ಪಾರ್ಕ್ ಮಾಡ್ತೀವಿ ಅಂದರೆ 1 ಕಾರ್ ಪಾರ್ಕ್ ಮಾಡಿ 3 ಇಲ್ಲ 4 5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಕಣ್ರಿ. ನೋಡಿ, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ 1.5 ಫೀಟ್. ವಾಲ್ಗೆಲ್ಲ ಗ್ರನೇಟ್ ಹಾಕಿದ್ದಾರೆ. ಯೂಸ್ವಲಿ ಟೈಲ್ಸ್ ಹಾಕ್ತಾರೆ, ಇವರು ಗ್ರನೇಟ್ ಹಾಕಿದ್ರು ಕಣ್ರಿ. KB ಮೀಟ್ರು, ಪರ್ಮನೆಂಟ್ KB ಮೀಟ್ರ್ ತೊಗೊಂಡಿದ್ದಾರೆ ಕಣ್ರಿ ಅವರು. ಸೊ ಇನ್ನೂ ಈಸಿ ಆಯಿತು ನಿಮಗೆ. ಟ್ಯಾಪ್ ಇದೆ ನೋಡಿ, ಆ ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಚಾರ್ಜಿಂಗ್ ಪಾಯಿಂಟ್, EV ವೆಹಿಕಲ್ಸ್ ಬರ್ತವೆ. ಇನ್ನು ಫ್ಯೂಚರ್ ಪೆಟ್ರೋಲು ಡೀಸೆಲ್ ಇರೋದಿಲ್ಲ, ಹಾಗಾಗಿ ಅಡ್ವಾನ್ಸಾಗಿ ಮಾಡಿದ್ದಾರೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ ಏರಿಯಾನೇ ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆಯಾ ಪಾರ್ಕಿಂಗ್ ಏರಿಯಾ? ಎಸ್, ಸ್ಪೇಷಿಯಸ್ ಆಗಿದೆ. ನಿಮ್ಮ ಕಾರ್ ಪಾರ್ಕ್ ಮಾಡ್ಬೋದಾ ಇಲ್ವಾ ಚೆಕ್ ಮಾಡ್ಬೋದು ಕಣ್ರಿ. ಇಷ್ಟು ದೊಡ್ಡದಾಗಿದ್ದರೆ ಯಾವ ಕಾರ್ ಇದ್ರೂ ಪಾರ್ಕ್ ಮಾಡ್ಬೋದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದು ಸಂಪ್, ವಾಟರ್ ಫುಲ್ ಇದೆ ನೋಡಿ. ವಾಟರ್ ಪ್ರಾಬ್ಲಮ್ ಇಲ್ಲ ಈ ಏರಿಯಾದಲ್ಲಿ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಈ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಇದೇ 1 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮು ಡೋರ್ 2, ಪಿಟ್ಸಾಲ್ ವುಡ್ಡು, 1 ಮರನೇ. 1 BHK ಹೌಸ್. ಹಾಲನ್ನು ತೋರಿಸಿ ನೋಡಿ. ಹಾಲಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ವಿಶಾಲವಾಗಿದೆ ಕಣ್ರಿ. 1 BHK ಹೌಸು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು ಗೌಡ? 8,000 ಕೊಡ್ತಾರೆ ಕಣ್ರಿ. ಇದು ಅಫಿಷಿಯಲ್ ಲೇಔಟು. ಇದು TV ಕ್ಯಾಬಿನೆಟ್ ನೋಡಿ. ಡ್ರಾಸ್ಗಳೆಲ್ಲ ಕೊಟ್ಟಿದ್ದಾರೆ. ಇರಲೇಬೇಕು TV ಕ್ಯಾಬಿನೆಟ್. ಈ ಡ್ರಾಗಳಿದ್ರೇ ಪ್ರತಿಯೊಂದು ಅಲ್ಲೇ ಇಡೋದು. ಎಲ್ಲಿ ಜಾಗ ಸಿಗಲ್ಲ ಮನೆಗಳಲ್ಲಿ. ಅಬ್ಸರ್ವ್ ಮಾಡಿ. ನಿಜನ ಸುಳ್ಳು ಅಂತ ನೀವೇ ಹೇಳ್ತೀರ. ಅಲ್ಲೇ ಇಡೋದೆಲ್ಲ ಪ್ರತಿಯೊಂದು. ಇದು ವಾಷಿಂಗ್ ಮಿಷನ್ ಪ್ರಾವಿಷನಲ್ಲಿ. ಇದು ಟಾಯ್ಲೆಟ್ ಡೋರು, WPC ಡೋರು, ವಾಟರ್ ಪ್ರೂಫ್. ಟಾಯ್ಲೆಟಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಸಜ್ಜ ಇದೆ. ಅಲ್ಲೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಇಡ್ಬೋದು. ಬಾಡಿಗೆ ಮನೆಯಲ್ಲಿ ಕಂಪಲ್ಸರಿ ಇದ್ದೇ ಇರ್ತವೆ. ಆಚೆ ಬಿಸಾಕೋಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ ಅಂಥವು ಇರ್ತವೆ. ಅಂಥವೆಲ್ಲ ಅಲ್ಲೇ ಅಟ್ಟಾಸ್ ಇರ್ತವೆ. ಇದು ಬೆಡ್ರೂಮಲ್ಲಿ ವಿಂಡೋ ಇದೆ. ಬೆಡ್ರೂಮ್ ದೊಡ್ಡದಾಗಿದೆ ಕಣ್ರಿ. ವಾರ್ಡ್ರೋಬ್ ಮಾಡಿದ್ದಾರೆ. ಮಿರ್ರರ್ ಇದೆ ಕಣ್ರಿ. ಎದ್ದಿದ ತಕ್ಷಣ ನೋಡಿಬಿಟ್ಟು ಯು ಕ್ಯಾನ್ ಟೆಲ್, ಎಸ್ ಐ ಆಮ್ ಕಿಂಗ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಲಕ್ಕಿ. ಯು ಕ್ಯಾನ್ ಟೆಲ್ ಲೈಕ್ ದಟ್. ಅಫರ್ಮೇಷನ್ಸ್ ಹೇಳ್ತಿದ್ದೀನಿ ನಿಮಗೆ ಅಷ್ಟೇ ನೋಡಿ. ಡೋರ್ಸ್ಗೆಲ್ಲ, ಇದು ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಡ್ರಾಸ್ ಇದ್ದಾವೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಬಾಡಿಗೆಗೆ ಅಕಸ್ಮಾತ್ ನೋಡ್ತಾ ಇದ್ದರೆ ಬಾಡಿಗೆಗೂ ತೊಗೋಬೋದು ನೀವು. ಆರಾಮಾಗಿ ಹೋಗ್ಬೋದು. ಇಲ್ಲಿ ಭಾಳ ಡಿಮ್ಯಾಂಡ್. ಎಲ್ಲಿ ಬರುತ್ತೆ? ನೇವಿ ಲೇಔಟ್ ಗೊತ್ತಾ? ಅಲ್ಲಿ ಬರುತ್ತೆ. ಓಕೆ, ಇದು ಪೂಜಾ ರೂಮು. ಇನ್ಸೈಡೆಲ್ಲ POP ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಡೋರು ಅವೆಲ್ಲ ಸೇಮು, ಪಿಟ್ಸಾಲ್ ವುಡ್ಡು. ಇದು ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಕಂಪ್ಲೀಟ್ ಇಂಟೀರಿಯರ್ಸ್ ಎಲ್ಲ ಮಾಡಿಸಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀವಿ ನೋಡಿ. ಸಿಂಕು ದೊಡ್ಡದಾಗಿ ಇದೆ. ಲಾಫ್ಟ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಕಿಚನ್. ಓಕೆ, ಗ್ರೌಂಡ್ ಫ್ಲೋರ್ 1 BHK ಹೌಸ್ ನೋಡಿದ್ವಿ. ಹೇಗಿದೆ? ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 8,000 ಕೊಡ್ತಾರೆ ಇಲ್ವಾ? ಕೊಡ್ತಾರೆ. ಲೇಔಟ್ ಅಫಿಷಿಯಲ್ ಲೇಔಟು. ಎಲ್ಲಿ ಏನು ಕತೆ ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ.
ರೈಲಿಂಗ್ಸು SS ರೈಲಿಂಗ್ಸ್ ಕಂಡ್ರಿ 304 ಕ್ವಾಲಿಟಿ ಜಿಂದಾಲ್ ಯೂಸ್ ಮಾಡಿರೋದು, ರಸ್ಟ್ ಗೀಸ್ಟ್ ಏನೂ ಆಗಲ್ಲ, ಭಾಳ ಚೆನ್ನಾಗಿದೆ ನೋಡಿ. ವಾಲ್ಗೆಲ್ಲ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ, ಮ್ಯಾಟ್ ಫಿನಿಶ್ 2x4 ಟೈಲ್ಸ್ ಹಾಕಿದ್ದಾರೆ ನೋಡ್ರಿ ರೇ, ಕಾಸ್ಟ್ಲಿ ಅದು. ಹೈ ಗ್ಲಾಸಿಗಿನ್ನ ಮ್ಯಾಟ್ ಫಿನಿಶಿಂಗ್ ಟೈಲ್ಸು ಕಾಸ್ಟ್ಲಿ, ಅದು ಹಾಕಿದ್ದಾರೆ. ಟಿಲ್ ರೂಫರ್ಗೂ ಹಾಕಿದ್ದಾರೆ ಕಣ್ರಿ ಇವರು. ಹೃದಯ ವಿಶಾಲವಾಗಿದೆ ಅವ್ರದ್ದು. ಇಲ್ಲಿ ನೋಡಿ ಪೂಜಾ ರೂಮ್ಗೆ ಅಲ್ಲಿ ಏನಂತಾರೆ ಅದು ಗ್ಲಾಸ್, ಟಫನ್ ಗ್ಲಾಸ್ ಇದ್ದಂಗಿದೆ, ಅದು 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 ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಒಂಚೂರು ಬ್ರೈಟ್ ಇರೋ ಅಂದರೆ ಬೆಳಕು ಕಾಣಿಸ್ತದೆ. ಇದು ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸು, 2 BHK ಹೌಸು, ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮ್ ಡೋರ್ 2 ಟೀಕ್ವುಡ್, ಶೋಯಿಂಗ್ ಯು ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಹಾಲು ಸ್ಪೇಷಿಯಸ್ ಆಗಿದೆ, ಸೂಪರ್. ಇದು TV ಕ್ಯಾಬಿನೆಟ್, ಇದು ದೊಡ್ಡ TV ಕ್ಯಾಬಿನೆಟಲ್ಲಿ ಎಷ್ಟು ದೊಡ್ಡ TVನ ಫಿಟ್ ಮಾಡ್ಬೋದು. ಮತ್ತು ಮೇಲೆ ಎಲ್ಲ ನೋಡಿ ನಿಮಗೆ ಪ್ರಾವಿಷನ್ನು, ಸೊ ಏನನ್ನ ಇಡ್ಬೋದು, ಅವಾರ್ಡ್ಸು, ರಿವಾರ್ಡ್ಸು, ಇಲ್ಲ ಕಪ್ಪು, ಆ ಕಪ್ಪು ಅಂತ ಮಕ್ಕಳೆಲ್ಲ ಇರ್ತಾರಲ್ಲ ಅವೆಲ್ಲ ಶೋಕೇಸ್ ಇರಬೇಕು, ಆ ಶೋಕೇಸ್ ಅಂತ ಇರೋದು. ಈಗ ಈ TV ಕ್ಯಾಬಿನೆಟಲ್ಲೇ ಶೋಕೇಸ್ ಮಾಡ್ಬೋದು, ಎಲ್ಲ ನಾವು ಇಡ್ಬೋದು ಶೋಗೆ. ಅಂದರೆ ಅವು ನೋಡ್ತಾ ಇದ್ದಾಗೆಲ್ಲ ನಮಗೊಂಥರ ಹೆಮ್ಮೆ, ಎಸ್ ನಾನು ಗೆದ್ದು ಬಂದಿದ್ದು, ಇಲ್ಲ ನಾನು ತೊಗೊಂಡು ಅಚೀವ್ ಮಾಡಿದ್ದು ಅನ್ನೋದೊಂದು ನೆನಪು ಆಗ್ತಾ ಇರ್ತದೆ. ಆ ಸ್ವೀಟ್ ಮೆಮೊರೀಸ್ ನೆನಪಾದಾಗೆಲ್ಲ ನಮಗೆ ಸೊ ಚೆನ್ನಾಗಿ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗಿ ಹ್ಯಾಪಿಯಾಗಿರ್ತೀವಿ. ಓಕೆ, ಈಗ ಪೂಜಾ ರೂಮು, ಮಾಡಲರ್ ಕಿಚನ್ ನೋಡೋಣ. ಓಕೆ ನೋಡಿ, ಇದು ಪೂಜಾ ರೂಮು ನೋಡಿ, ಫ್ರೇಮು, ಡೋರು ಪ್ರತಿಯೊಂದೂ ಟೀಕೆ, ಪಾಲಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಪೂಜಾ ರೂಮು ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ಕಣ್ರಿ, ವೆರಿ ನೈಸ್. ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಮೇಲೆ POP ಕೊಟ್ಟಿದ್ದಾರೆ ನೋಡಿ, ಡ್ರಾಗಳು ಕೊಟ್ಟಿದ್ದಾರೆ, ಓಪನ್ ಅದು ಕ್ಲೋಸ್ ಮಾಡಿದಂಗಿದ್ದಾರೆ, ಲಾಕ್ ಮಾಡಿ ನೋಡಿ. ಇಲ್ಲಿ ಬೆಳಗ್ಗೆ ಹೆಂಗೆ ಬರ್ತಾ ಇದೆ ನೋಡಿ. ಪೂಜಾ ರೂಮಲ್ಲಿ ಈ ರೀತಿ ಬೆಳಕು ಬಂದರೆ ಭಾಳ ಒಳ್ಳೆಯದಂತೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ, ಹಾಗಾಗಿ ಅವ್ರು ಕೊಟ್ಟಿದ್ದಾರೆ. ಇದು ಮಾಡಲ್ ಕಿಚನ್, ಈ ಮಾಡಲ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಲಾಫ್ಟ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಕಣ್ರಿ ನೋಡಿ. ಇದು ಸಿಂಕ್, ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ, ನೋಡಿದ್ರಲ್ಲ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀವಿ ನೋಡಿ, ಸಾಫ್ಟ್ ಕ್ಲೋಸರ್ ಇದೆ, ಆರಾಮಾಗಿ ಕೂರುತ್ತೆ, ವೆರಿ ನೈಸ್. ನೋಡಿ ಈ ಸೈಡೆಲ್ಲ ನಿಮಗೆ ಡಬ್ಬಗಳು, ಸಾಸಿವೆ ಡಬ್ಬ, ಉಪ್ಪಿನ ಡಬ್ಬ, ಜೀರಿಗೆ ಡಬ್ಬ ಅಂಥವೆಲ್ಲ, ಕಾಫಿ ಪುಡಿ ಅವೆಲ್ಲ ಇಡೋಕೆ ಚೆನ್ನಾಗಿರುತ್ತೆ ಅಲ್ವಾ. ಇದು ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಪೈಪ್, ಅದು ಅಲ್ಲಿಟ್ಟಿನ ಅಗ್ನಿಮೂಲೆಯಲ್ಲಿ ಕರೆಕ್ಟಾಗಿದೆ ವಾಸ್ತು ಪ್ರಕಾರ. ಓಕೆ, ಮಾಡಲ್ಲ ಕಿಚನ್ ನೋಡಿದ್ವಿ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1, ಇದು ಡೋರು ರೆಡಿಮೇಡ್ ಡೋರು, ಶೋಯಿಂಗ್ ಯು ಬೆಡ್ರೂಮ್ 1. ವಾವ್, ಬೆಡ್ರೂಮ್ 1 ಭಾಳ ಸ್ಪೇಷಿಯಸ್ ಆಗಿದೆ ಕಣ್ರಿ. ಬೆಡ್ರೂಮಲ್ಲಿ 2 ವಿಂಡೋ ಇದ್ದಾವೆ, ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ ಕಂಪ್ಲೀಟ್. ಒಂದು ಸೈಡ್ ವಾರ್ಡ್ರೋಬು, ಸ್ಟ್ಯಾಂಡಿಂಗ್ ಮಿರರು, ಸ್ಟಡಿ ಟೇಬಲ್ ಆರ್ ವರ್ಕಿಂಗ್ ಟೇಬಲ್ ಎಲ್ಲನೂ ಇದೆ ಕಣ್ರಿ. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ, ಚೆನ್ನಾಗಿದೆ ವಾಲ್ಪೇಪರ್. ನೋಡಿ ವಾರ್ಡ್ರೋಬ್ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಅಲ್ಲ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ರ್ಯಾಕ್ಸ್ ಇದ್ದಾವೆ ವಾರ್ಡ್ರೋಬಲ್ಲಿ. ನೀವೆಷ್ಟು ಬಟ್ಟೆ ಆದರೂ ಸ್ಟೋರ್ ಮಾಡ್ಬೋದು ಈ ವಾರ್ಡ್ರೋಬಲ್ಲಿ, ಅಷ್ಟು ದೊಡ್ಡದಾಗಿದೆ ವಾರ್ಡ್ರೋಬು. 90% ಯಾರು ಬಟ್ಟೆ ಇರ್ತವೆ, ನಾನು ಹೇಳಲ್ಲ ಸ್ವಾಮಿ, ಮತ್ತೆ ನಾನು ಕ್ರಿಟಿಸೈಸ್ ಮಾಡಿರ. ಸೊ ಗಂಡು ಮಕ್ಕಳದು ಗೊತ್ತಲ್ಲ, ನಮ್ಮ ಒಂದು ಮೂಲೆಯಲ್ಲಿ ಇರ್ಬೋದು ಯಾವುದೋ ಒಂದು ಚಿಕ್ಕ ಒಂದು ವಾರ್ಡ್ರೋಬಲ್ಲಿ, ಒಂದು ಲಾಸ್ಟ್ ರ್ಯಾಕಲ್ಲಿ ಇರ್ಬೋದು. ಸ್ಟ್ಯಾಂಡಿಂಗ್ ಮಿರರ್ ಇದೆ, ಸ್ಟಡಿ ಟೇಬಲ್, ವರ್ಕಿಂಗ್ ಟೇಬಲ್, ಇದು ಭಾಳ ನಾವು ಯೂಸ್ ಮಾಡ್ತೀವಿ. ಬುಕ್ಸ್ ಭಾಳ ಇಟ್ಕೊಂತೀವಿ, ಆದರೂ ಓದಲ್ಲ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ, ಕ್ವೀನ್ ಬೆಡ್ರೂಮ್ ಅನಿಸ್ತದೆ, ದೊಡ್ಡದಾಗಿದೆ. ಓಕೆ, ಎಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್ ನೋಡಿ, ಸ್ಪೇಷಿಯಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, POPನೂ ಮಸ್ತಾಗಿದೆ. ರಾಫ್ಟ್ರಲ್ಲಿ ಯೂಸ್ ಮಾಡಿರೋ ಕಂಡ್ರಿ, POPಯಲ್ಲಿ ಕಾಸ್ಟ್ಲಿ ಅದು. ಟೀಕ್ ಯೂಸ್ ಮಾಡಿರೋ ವಿಂಡೋಗೆ. ಇದು ಹ್ಯಾಂಡ್ ವಾಶ್ ಬೇಷನ್ನು, ಊಟ ಮಾಡಿ ಕೈ ತೊಳ್ಕೊಂಡು ಹಾಕಿದ್ದು ನೋಡಿ. ನೀರು ಬರ್ತಿದೆಯಾ? ಎಸ್ ಬರ್ತಾ ಇದೆ. ಅದಕ್ಕೂ ಬಾಕ್ಸ್ ಕೊಟ್ಟು ಮಾಡಿದ್ದಾರೆ, ವೆರಿ ನೈಸ್, ಮಾಡ್ರನ್ನಾಗಿ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ. ಅದೇನು ಟಾಯ್ಲೆಟ್
ಅಟ್ಯಾಚ್ ಕಾಮನ್ ಟಾಯ್ಲೆಟು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರ, ಫ್ಲೋರಿಂಗು ಮಾಮೂಲು ಟೈಲ್ಸು, ಕಮೋಡು, ವೆಸ್ಟರ್ನ್ ಕಮೋಡು, ಕಾಮನ್ ಟಾಯ್ಲೆಟು ದೊಡ್ಡದಾಗಿದೆ, ಇರಲೇಬೇಕು. ಒಂದು ಬೆಡ್ರೂಮ್ಗೆ ಇನ್ನೂ ಒಂದು ಟಾಯ್ಲೆಟ್ ಇಲ್ಲ ಅಂದರೆ ಇನ್ನೊಂದು ಕಾಮನ್ ಟಾಯ್ಲೆಟು ಕಂಪಲ್ಸರಿ ದೊಡ್ಡದಾಗಿದ್ದರೆ, ಸ್ಪೇಷಿಯಸ್ ಆಗಿದ್ದರೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ. ಅಗೇನ್ ಅಬ್ಸರ್ವ್ ಹಾಲ್. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2, ಇದು ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯೋ ಬೆಡ್ರೂಮ್ 2. ಇದರಲ್ಲಿ POP ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಇದೆ, ಕಾಟು ಇದೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡೋದು. ಈ ಕಾಟು 6x6.5 ಕಿಂಗ್ ಸೈಜ್ ಕಾಟೆ. ಅಬ್ಬಾ, ವಾಲ್ಪೇಪರ್ ಮಸ್ತಾಗಿದೆ ಕಣ್ರಿ, ಅದು ವೆರಿ ನೈಸ್. ಚೆನ್ನಾಗಿದೆಯಲ್ಲ? ಎಸ್, ಚೆನ್ನಾಗಿದೆ ನೋಡಿ. ಆ ಕಾಟಲ್ಲಿ ಮತ್ತು ಇದು ಎಲ್ಲ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರೇಜ್ ಪ್ರಾವಿಷನ್ಗೆ. ಇಲ್ಲೂ ಮಿರರ್ ಇದೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ. ಡ್ರಾಸ್ ಒಂದಲ್ಲ 2 ಕೊಟ್ಟಿದ್ದಾರೆ. ನೋಡಿ, ಪ್ರಾವಿಷನ್ನು ಭಾಳ ಪ್ರಾವಿಷನ್ಗಳು ಅಷ್ಟು. ಮಿರರ್ಗೆ ನಾವು ಎಲ್ಲಿ ಮೇಕಪ್ ಕಿಟ್ ಎಲ್ಲಿ ಇಡಬೇಕಂದ್ರೆ ಒಳಗಡೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಅಬ್ಸರ್ವ್ ಮಾಡಿ, ವಾರ್ಡ್ರೋಬ್ ಇನ್ಸೈಡ್ ಕೊಟ್ಟಿದ್ದಾರೆ. ಸೂಪರ್. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಇದು ಮಾಸ್ಟರ್ ಬೆಡ್ರೂಮ್ ಕಣ್ರಿ. ಈ ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗಿದೆ, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರ, ಫ್ಲೋರಿಂಗ್ ಟೈಲ್ಸೇ, ಕಮೋಡು, ವೆಸ್ಟರ್ನ್ ಕಮೋಡು. ಸೂಪರ್. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಯಜಮಾನರು ನೀವು ಇದೇ ಬೆಡ್ರೂಮಲ್ಲಿ ವಾಸ ಮಾಡೋದು, ಚೆನ್ನಾಗಿದೆಯಲ್ವ ನೋಡಿ, ವಾಸ್ತು ಪ್ರಕಾರ ಕರೆಕ್ಟ್ಗಿದೆಯಲ್ಲ ಎಲ್ಲ ಚೆಕ್ ಮಾಡಿ. ಕರೆಕ್ಟ್ಗಿದೆ ಅಂದರೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ, ಮಾತುಕತೆ ಮಾಡಿ ತಗೊಳ್ಳಿ. ನೋಡಿದ್ರಲ್ಲ ಹಾಲು, ಮತ್ತೊಮ್ಮೆ ಸ್ಪೇಷಿಯಸ್ ಆಗಿದೆ ತೋರಿಸ್ತಾ ಇದ್ದೀನಿ. ಎಕ್ಸಲೆಂಟ್ ಆಗಿದೆ ಅಲ್ಲ, ವೆರಿ ನೈಸ್. ಓಕೆ, ಫಸ್ಟ್ ಫ್ಲೋರಲ್ಲಿ ಸುಂದರವಾದ 2 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಆಗೋ ಸ್ಟೆಪ್ಸು ಸೇಮ್, ಗ್ರನೇಟ್ಸು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸೇ, ವಾಲ್ಗೆಲ್ಲ ಮ್ಯಾಟ್ ಫಿನಿಶಿಂಗ್ 2x4 ಟೈಲ್ಸ್ ಹಾಕಿದ್ದಾರೆ. ಅದೆಲ್ಲ ಕಾಸ್ಟ್ಲಿ, ಸೊ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್. ಸೇಮ್ ಫಸ್ಟ್ ಫ್ಲೋರಲ್ಲಿ ಹೇಗಿದೆ ಅದೇ ರೀತಿ ಡಿಟೋ. ಇದು ಮೇನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ ವುಡ್ ಕಂಟ್ರಿ. ಶೋಯಿಂಗ್ ಯು ಸ್ಪೇಷಿಯಸ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ನೋಡಿ, ಫ್ಲೋರಿಂಗು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಅದೇ ರೀತಿದು, ಏನೇನು ಚೇಂಜ್ ಇಲ್ಲ ಕಣ್ರಿ. ನೋಡಿ, ಹ್ಯಾಂಡ್ ವಾಶ್ ಬೇಷನ್ನು, ಅದಕ್ಕೂ ಬಾಕ್ಸ್ ಮಾಡಿದ್ದಾರೆ. ಏನು ಸೆಕೆಂಡ್ ಫ್ಲೋರ್ ಅಲ್ವಾ, ಬಾಡಿಗೆಗೆ ಬಂದು ಅವ್ರಿಗೆ ಆ ಥರ ಕೊಡೋದು ಇಲ್ಲ, ಎಲ್ಲ ಅದೇ ಥರ ಮಾಡಿದ್ದಾರೆ. ಅಕಸ್ಮಾತ್ ನೀವು ತೊಗೊಂಡವ್ರೆ ಅಣ್ಣ ತಮ್ಮಗಳು ಇಬ್ಬರು ಇರ್ಬೋದು. ಅಣ್ಣ ಫಸ್ಟ್ ಫ್ಲೋರ್ ಇರ್ಬೋದು, ತಮ್ಮ ಸೆಕೆಂಡ್ ಫ್ಲೋರಲ್ಲಿ ಇರ್ಬೋದು, ಇಲ್ಲ ಅಕ್ಕ ತಂಗಿ ಇರ್ಬೋದು. ಸೊ ಡಿಫ್ರೆಂಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಒಂದೇ ಬಿಲ್ಡಿಂಗಲ್ಲಿ ಇರ್ಬೋದು ಅಂತ. ಆ ರೀತಿಯೂ ನೀವು ಮಾತಾಡ್ಕೊಂಡು ಈ ಬಿಲ್ಡಿಂಗ್ ತೊಗೋಬೋದು. ಇದು TV ಕ್ಯಾಬಿನೆಟ್ಟು. TV ಕ್ಯಾಬಿನೆಟ್ಟು ನೀಟಾಗಿ ಚೆಕ್ ಮಾಡ್ತಿದ್ದೀವಿ ನೋಡಿ, ಸೆಕೆಂಡ್ ಫ್ಲೋರು. ಸೊ ಫಸ್ಟ್ ಫ್ಲೋರಲ್ಲಿ ರೀತಿ TV ಕ್ಯಾಬಿನೆಟ್ ಇದೆಯೋ ಅದೇ ರೀತಿ ಇದೆ. ಪ್ರತಿಯೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ರಾಫ್ಟರ್ ಯೂಸ್ ಮಾಡಿದ್ದಾರೆ ಬ್ಯಾಕ್ ಸೈಡು TV ಕ್ಯಾಬಿನೆಟ್ ಪಕ್ಕದಲ್ಲಿ. ಲುಕ್ ಚೆನ್ನಾಗಿದೆ ಕಣ್ರಿ. ಸೊ ಮೇನ್ ಡೋರಿಂದ ಲೆಫ್ಟ್ಗೆ ಏನು ಬರುತ್ತೆ ಅಂದರೆ ಒಂದು ಬೆಡ್ರೂಮು ಮತ್ತು ಮಾಡಲ್ಲ ಕಿಚನ್ನು, ಪೂಜಾ ರೂಮ್ ಬರುತ್ತೆ. ರೈಟ್ ಸೈಡು ಒಂದು ಮಾಸ್ಟರ್ ಬೆಡ್ರೂಮು, ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಪೂಜಾ ರೂಮು. ಸೇಮ್ ಡಿಟೋ ಕಣ್ರಿ, ಏನೇನು ಚೇಂಜ್ ಇಲ್ಲ. ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ, ಸೇಮ್ ಡಿಟೋ. ಸಡನ್ನಾಗಿ ಬಂದಾಗ ಕನ್ಫ್ಯೂಸ್ ಆಗ್ತೀವಿ ನಾವು, ಫಸ್ಟ್ ಫ್ಲೋರಲ್ಲಿ ಇದೀವ ಸೆಕೆಂಡ್ ಫ್ಲೋರಲ್ಲಿ ಇದೀವ ಅನ್ನಿಸ್ತದೆ. ಇದು ಮಾಡಲ್ಲ ಕಿಚನ್ನು. ಮಾಡಲ್ಲ ಕಿಚನಲ್ಲಿ ವಿಂಡೋ ಇದೆ ಕಂಪ್ಲೀಟ್. ಸೊ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಕಿಚನ್ನು. ಹೈಲೈಟ್ಸ್ ಹೇಳ್ತೀಯಾ ಲಕ್ಷ್ಮೀಪತಿ? ನಾವು ನೋಡ್ತಾ ಹೋಗ್ತೀವಿ. ಸೇಮ್ ಡಿಟೋ ಇದೆ ಅಂತೀಯ? ಓಕೆ ಸರ್, ಹೇಳ್ತೀನಿ. ಈ ಮನೆಗೆ ಫೇಮಸ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕೇವಲ 1 ಕಿಲೋಮೀಟ್ರು. ಸಪ್ತಗಿರಿ ಯೂನಿವರ್ಸಿಟಿ, ಅದೇ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಕಂಟ್ರಿ, ಜಸ್ಟ್ ಒಂದು 750 to 800 ಮೀಟರ್ಸು. ಮೇಯ್ನ್ ರೋಡು, ಹೆಸರುಘಟ್ಟ ಮೇಯ್ನ್ ರೋಡು 500 to 600 ಮೀಟರ್ಸು. ಡೆಲ್ಲಿ ಪಬ್ಲಿಕ್ ಸ್ಕೂಲ್ 1 or 1.5 ಕಿಲೋಮೀಟರ್ಸ್. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಭಾಳ ಫೇಮಸ್, ಅದು 1.5 ಕಿಲೋಮೀಟರ್ಸು. NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಒಂದು 2.5 ಕಿಲೋಮೀಟರ್ಸು. ನೆಕ್ಸ್ಟ್ ಡಿ ಮಾರ್ಟ್ 1.5 ಕಿಲೋಮೀಟ್ರು.
ಬಗಲಗುಂಟೆ 1.5 ಕಿಲೋಮೀಟ್ರು, MA ಲೇಔಟು 1.5 ಕಿಲೋಮೀಟ್ರು, 8th ಮೈಲು 1-2 ಕಿಲೋಮೀಟ್ರು, ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ನು 2.5ರಿಂದ 3 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸು 3.5ರಿಂದ 4 ಕಿಲೋಮೀಟ್ರು, ಯಶವಂತಪುರ 8ರಿಂದ 9 ಕಿಲೋಮೀಟ್ರು, ಮೆಜೆಸ್ಟಿಕ್ 11ರಿಂದ 12 ಕಿಲೋಮೀಟ್ರು, ತುಮಕೂರು ಹೈವೇ ಜಸ್ಟ್ 2ರಿಂದ 2.5 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ 2.5 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ನೀವು ಇಷ್ಟಪಡ್ತೀರ. ಒಳ್ಳೆ ಲೊಕೇಶನಲ್ಲಿದೆ ಕಣ್ರಿ. ಲೊಕೇಶನ್ನು ಅಫೀಷಿಯಲ್ ಲೇಔಟು, ಡೀಸೆಂಟಾಗಿರುತ್ತೆ, ವಾಸ ಮಾಡೋಕ್ಕೂ ಭಾಳ ಚೆನ್ನಾಗಿರುತ್ತೆ, ಸುತ್ತು ಗ್ರೀನರಿ ಕಣ್ರಿ. ನೀವು ಫ್ಯೂಚರಲ್ಲಿ ನೀವೇ ಹೇಳ್ತೀರಾ ಬೆಸ್ಟ್ ಕೆಲಸ ಮಾಡಿದ್ದೀವಿ ಮನೆ ತೊಗೊಂಡು ಅಂತೀರ. ಯಾಕೆ ಅಂತ ಅಂದರೆ ಗ್ರೀನರಿ, ಹೆವಿ ಗ್ರೀನರಿ ಇದೆ, ಕಂಪ್ಲೀಟು ಗೌರ್ಮೆಂಟ್ ಲ್ಯಾಂಡ್ ಭಾಳ ಇದೆ ಇಲ್ಲಿ. ಮತ್ತು ಪಕ್ಕದಲ್ಲೇ ಅಫೀಷಿಯಲ್ ಲೇಔಟ್, ಒಳ್ಳೊಳ್ಳೆ ಬಿಲ್ಡಿಂಗ್ಸು, ದೊಡ್ಡ ರೋಡ್ಗಳು, ತಾರು, CMC ವಾಟರು, ಕಾವೇರಿ ವಾಟರು, ಪಾರ್ಕ್ಗಳು, ಪ್ರತಿ ಸೌಲಭ್ಯ ಇರುವಂಥ ಲೇಔಟ್ ಇದು. ಅಂಥ ಜಾಗದಲ್ಲಿ ನೀವು ಮನೆ ತೊಗೊಂಡ್ರೆ ಸೊ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ನಿಮಗೆ ಸಿಗೋದ್ರಿಂದ ಆರೋಗ್ಯನೂ ಭಾಳ ಚೆನ್ನಾಗಿರುತ್ತೆ. ಅದರಿಂದ ನಿಮ್ಗೆ ಹೇಳ್ತಿರೋದು, ನೀವು ನೀವು ಹ್ಯಾಪಿ ಫೀಲ್ ಆಗ್ತೀರಾ ಅಂತ ಹೇಳ್ತಿರೋದು. ಓಕೆ, ಸೂಪರ್. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ಇದು ಬಿ ಖಾತಾ DC ಕನ್ವರ್ಷನ್, ಬಿ ಅಲ್ಲ, DC ಕನ್ವರ್ಷನ್ ಈ ಖಾತಾ. ಈಗ ಮುಂಚೆ ಬಿ ಖಾತಾ ಇರೋದು ಈ ಖಾತಾ ಆಗಿದೆ, ಈ ಸೊತ್ತಿದೆ ಅಂದರೆ ನಿಮಗೆ ಲೋನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಕೊಡ್ತಾರೆ ಈಗ. ಜಸ್ಟ್ ನೀವು ಹೋಗಿ ಖಾತಾ ಒಂದು ಕೊಟ್ಟರೆ, ಕನ್ವರ್ಷನ್ ಆಗಿರೋ ಕಾಪಿ ಕೊಟ್ಟರೆ, ಸೊ ಆಟೋಮೆಟಿಕ್ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಪಕ್ಕಾ ಕ್ಲಿಯರ್ ಇದೆ ಅಂತ ಅರ್ಥ. ಎಲ್ಲ ನಿಮ್ಗೆ HDFC ಬ್ಯಾಂಕಲ್ಲಿ ಲೋನ್ ಆಗುತ್ತೆ, ICICI ಆಗುತ್ತೆ, ಕ್ಯಾನ್ಫಿನಲ್ಲಿ ಆಗುತ್ತೆ, ಆಲ್ಮೋಸ್ಟ್ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗ್ಬೋದು ಈ ಖಾತಾ ಈ ಸೊತ್ತಿರೋದ್ರಿಂದ. ಸೊ ಪಕ್ಕ HDFC, ಕ್ಯಾನ್ಫಿನ್ನು, ICICI ಇಂಥವು ಏನೇನಿದಾವೋ ಎಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಆಗುತ್ತೆ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಬಗಲಗುಂಟೆ, 8th ಮೈಲ್, ಟಿ ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ನಾರ್ತ್ ಬ್ಯಾಂಗಳೂರು. ಪ್ರೈಸ್ 1,59,00,000, 1,59,00,000. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಈ ಪ್ರಾಪರ್ಟಿ ಇಷ್ಟ ಆಯಿತು, ವಿಸಿಟ್ ಮಾಡಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿದ್ರೆ ಸೊ ಆಟೋಮೆಟಿಕ್ ನಾವು ರೆಸ್ಪಾಂಡ್ ಆಗ್ತೀವಿ, ನಿಮಗೆ ಮನೇನ ತೋರಿಸ್ತೀವಿ. ಒಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಫ್ಯಾಮ್ಲಿ ಜೊತೆ ಬನ್ನಿ ಸಾಧ್ಯವಾದರೆ. ಅಟ್ ಎ ಟೈಮ್ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ಮಾತುಕತೆ ಮಾಡಿ ತೊಗೊಳ್ಳಿ. ಯಾಕಂದರೆ ಭಾಳ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ನೋಡಿ, ಸೋಲಾರು ಇದೆ, ಪ್ರತಿಯೊಂದು ಇದೆ ಕಣ್ರಿ. ನೀವು ಜಸ್ಟ್ ಮಾತುಕತೆ ಮಾಡಿ, ವ್ಯಾಪಾರ ಮಾಡಿ, ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋದೊಂದೇ ಬಾಕಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.